4 ಮಂದಿ ಎದ್ದು ನಿಂತು ಹಾ ಯಪ್ಪ ಹೌದು ನೀ ಏನ್ ಹೇಳಕತ್ತಿದಿ ನಮಗ್ ಒಟ್ಟ ತಿಳಿಯಲಾಗ್ಯದ ಅಂತ ಹೇಳಿಬಿಟ್ರು. ಹೌದಪ್ಪ ಹೌದು ಹೇಳಿದ್ರು. ಅವಾಗ ಗುರು ಏನ್ ಹೇಳ್ಬೇಕು? ಏನ್ ಹೇಳ್ದ? ತಿಳಿಲಾರ್ದವ್ರ ಮುಂದೆ ನಾ ಏನ್ ಹೇಳೋ ಕಟ್ ಗಂಟ ತರಿ 10,000 ರೂಪಾಯಿ ಅಂದತ್ ನಾವು. ಹೌದು ಒಟ್ಟು ಗುರುವಿನದಾಗದ ಹಿಂಗ ಪುರಾಣ ಅವ್ರು ಎದಕ್ ಬಂದಾರ? ಹ್ಮ್ ಗಂಟು ಕಟ್ಟ ಯಾವಾರ ಆಗಿರ್ಬಾರ್ದು. ಹೌದು ಹೌದು ಈ ಸಹವಿನಯದ ಪ್ರಾರ್ಥನೆ ಪ್ರಾರ್ಥನೆ. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿ ಹಿಂಗೆ ಹೇಳ್ತಾರಲ್ಲ ಮರಣ್ಣ, ಏನ್ ಹೇಳ್ತಾರಪ್ಪ ಮಹಾತ್ಮರಾಗಿರ್ತಕ್ಕಂಥವ್ರು? ಎಲ್ಲ ಬಲ್ಲವರಿಲ್ಲ, ಇಲ್ಲ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಇಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ, ಸರ್ವಜ್ಞ ಅಂತ ಹೇಳಿದ್ರು. ಹೌದು ಹೇಳ್ಯಾರಲ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರು? ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಯಾಕ್ರಿಪ್ಪ? ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೇಳ್ಯಾರಲ್ರಿ. ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ, ಆದವನಲ್ಲ. ಹೌದು ಸರ್ವಜ್ಞನಾದವನು ಗರ್ವದಿಂದಾದವನಲ್ಲ, ಆದವನಲ್ಲ. ಸರ್ವರೊಳಗೊಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ ಆದ ಸರ್ವಜ್ಞ ಅಂತ ಹೇಳ್ತಾರ. ಹೌದು ಹೇಳ್ಯಾರಲ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರು ಅವರು? ಅಂತ ಸರ್ವಜ್ಞ ಮೂರ್ತಿಗಳೇ ಎಲ್ಲರ ಬಲಕ್ಕೆ ಒಂದೊಂದು ನುಡಿಯನ್ನು ಕಲಿತು ಪ್ರವಚನ ಏನೋ ವಚನಗಳನ್ನು ಸಂಗ್ರಹ ಮಾಡಿ 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 ಜಗತ್ತಿನೊಳಗ ಸರ್ವಜ್ಞ ಮೂರ್ತಿಗಳನ್ನಿಸ್ಕೊಂಡ್ರವ್ರು. ಹೌದಪ್ಪ ಹೌದು ಅನ್ಸ್ಕೊಂಡಾರಲ್ರಿ. ಅದಕ್ಕಿರ್ಲಿ ಇರ್ಲಿ. ಬೀರ ದೇವರ ಸನ್ನಿಧಿ ಒಳಗ ಏನಾಗ್ಯದಪ್ಪ ಇಲ್ಲಿ ಬೀರದೇವರ ಸನ್ನಿಧಿ ಒಳಗ? 2 ಅಣ್ಣತಮ್ಮರ ಮ್ಯಾಳಗಳನ್ನ ಕೂಡ್ಸ್ಯಾರ ಅಂತ ಹೇಳಿ ಹೇಳಿ ಹೇಳಿ. ಇವು 2 ಅಣ್ಣ ತಮ್ಮರಲ್ಲಿ ಒಂದು ವಿಷಯನ್ನ ಚರ್ಚೆ ಆಗಬೇಕಂತ ಹೇಳಿ ಹೇಳಿ. ಗುರು ಮತ್ತು ಶಿಷ್ಯ, ಹೌದು ಗುರುವ ಮತ್ತು ಶಿಷ್ಯ ಅನ್ನುವಂತ ವಿಷಯನ ಇಲ್ಲಿ ಆಗಗಳೇ ಪ್ರತಿಪಾದನೆ ಮಾಡ್ಯಾರಪ್ಪ. ಇಲ್ಲಿ ವಿಷಯ ನಡಿಬೇಕು ಅಂತ ಹೇಳಿ ಅನ್ನುವಂತ ಮಾತು ಈಗಾಗಲೇ ನಮ್ಮ ದೈವದವರು ಹೇಳ್ಯಾರಲ್ರಿ. ಆ ಮಾತಿಗೆ ಸರಿಜೋಡಿ ಸರ್ ಅವರು ಹೋಗೊಟ್ಟು ಏನ್ ಮಾಡ್ಯಾರಪ್ಪ ಸರ್? ಹೋಗೊಟ್ಟು ನಾನು ಸರ್ ಅನ್ಬಾರ್ದು, ಅಣ್ಣ ಅಣ್ಣ ಅನ್ಬೇಕು ನಾನು. ಹೌದು ನೀವು ಅಣ್ಣ ಅಂಡ್ರಿ ನಾವು ಸರ್ ಅತ್ತೇವ್ ನಡೀತದ್ರಿ ನಮಗ. ನನಗ ತಮ್ಮ ಅಂದ್ರ ಅವರು ಇರ್ಲಿ. ಹಾ ಸರ್ ಅವರು ಏನಂದಾರಪ್ಪ? ಒಂದು ವಿಷಯನ ಹಿಡ್ಕೊಂಡ್ರ ಅವರು. ಯಾವಾಗ ಹಿಡ್ಕೊಂಡಾರಪ್ಪ ವಿಷಯ? ಗುರು ಅನ್ನೋದೇ ನನ್ನ ಪಾಲಿಗಿರ್ಲಿ, ಇರ್ಲಿ ಇರ್ಲಿ. ಶಿಷ್ಯ ಅನ್ನೋದು ನಮ್ಮ ತಮ್ಮನ ಪಾಲಿಗುಳಿಲಿ ಹಂಗಂತ ಹೇಳ್ಯಾರಪ್ಪ ಅನ್ನುವಂತ ಮಾತು ಹೇಳ್ಯಾರಲ್ರಿ. ಹೇಳಿ ಜಗತ್ತಿನೊಳಗೆ ಗುರು ಶ್ರೇಷ್ಠ ಅದಾನ ಅಂತ ಹೇಳಿದ್ರು. ವಿಷಯ ವಿಷಯ ಗುರು ಅಂದ್ರೆ ತಾಯಿ, ತಾಯಿ ತಾಯಿ. ಶಿಷ್ಯ ಅಂದ್ರ ಮಗನಿಗೆ ಹೋಲಿಸಬೇಕಾಗ್ತದ ನಾವು. ಹೌದು ಹೋಲಿಸ್ಬೇಕಾಗದಪ್ಪ. ಯಾಕ? ಯಾಕ? ಮನೆಯು ಮೊದಲು ಪಾಠಶಾಲೆ, ಜನನಿ ತಾನೆ ಮೊದಲ ಗುರು. ಗುರು ಗುರು. ಮನೆಯು ಮೊದಲು ಪಾಠಶಾಲೆ, ಜನನಿ ತಾನೆ ಮೊದಲ ಗುರು. ಜನನಿಯಿಂದ ವಿದ್ಯೆ ಕಲಿತ ಜನರು ನಾವು ಧನ್ಯರು ಅಂತೇಳಿ ವಚನದೊಳಗ ತಾಯಿಗೆ ಗುರುವಿಗೆ ಹೋಲಿಸ್ಯಾರ. ಹೌದಪ್ಪ ಹೌದು ಹೋಲಿಸ್ಯಾರ. ಮತ್ತ ತಾಯಿಗೆ ಗುರುವಾದ ಬಳಕ ಮತ್ತ ಮಗ ಶಿಷ್ಯ ಆಗೇಬೇಕಲ್ಲ. ಹಾ ಆಗ್ಬೇಕಪ್ಪ. ಗುರುವಿನ ತಾಯಿ ಪಾಲ ಅವ್ರು ಹಿಡ್ದಾರ. ಶಿಷ್ಯನ ಪಾಲ ಮಗನ ಪಾಲ ನನಗೆ ಬಿಟ್ಟಾರಲ್ರಿ. ಇಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಏನ ಮಾತ? ಒಂದು ಊರಾಗ ತಂದಿ ಮಗ ಇದ್ರು. ಹೌದಪ್ಪ ಹೌದು ಇದ್ರು. ಒಂದು ಊರಾಗ ತಂದಿ ಮಗ ಇದ್ರು. ಅವಾಗ ಆ ತಂದಿ ತಾಯಿ ಇದ್ದಿದ್ದಿಲ್ಲ. ತಂದಿ ಮಗನಿಗೆ ಸಾಲಿಗೆ ಹಚ್ಚದ. ಮಗ ಸಾಲಿ ಕಲಿತಿದ್ದ. ತಂದಿ ಮತ್ತವ್ರ ಬಲ್ಯಕ್ಕ ಕೆಲಸಕ್ಕೆ ಹೋಗ್ತಿದ್ದ. ಹೌದು ಊರಾಗ ಮರಗುರದೊಳಗ 10ನೇ ಸಾಲಿ ಮುಗಿತ್ತು. ಮಗ ಹೇಳ್ತಾನ, ಏನ್ ಹೇಳ್ದ? ಯಪ್ಪ ಇದು ಮರಗುರು ಸಣ್ಣ ಹಳ್ಳಿ ಅದ. ಇಲ್ಲಿ 10ನೇ ಅಟ್ಟೆ ಸಾಲಿ ಅದ. ಹೌದು
ಮುಂದೆ ನಾನು ಬಾಳ ಕಲಿಬೇಕಾಗ್ಯದ. ಹೌದ್ ಹೌದು ಕಲಿಬೇಕಾದ್ರ ನಾನು ಬಿಜಾಪುರಕ್ಕೆ ಹೋಗ್ಬೇಕು. ಹೋಗ್ಬೇಕು. ಅಪ್ಪ ನನಗ ಅಲ್ಲಿ ಅಡ್ಮಿಷನ್ ಮಾಡು, ನಾ ಅಲ್ಲಿ ಕಾಲೇಜ್ ಕಲಿತೀನಿ ಅಂತ ಹೇಳದ ಮಗ ಇದ್ದಾವ. ಹೌದಪ್ಪ ಹೌದು ಹೇಳ್ದ. ಇಲ್ಲೇ ಕಲಿಸ್ಬೇಕಾದ್ರ ಕೂಲಿ ನಾಲಿ ಮಾಡ್ಯಾನ ತಂದಿ. ಹೌದ್ ಹೌದು ಮಗ ಬಿಜಾಪುರ ಕಲಿತೀನಿ ಅಲ್ಲಕತ್ತಾನ. ಅಲ್ಲಕತ್ತಾನ. ಹ್ಯಾಂಗ ಮಾಡ್ಲಿ ಹ್ಯಾಂಗ ಮಾಡ್ಲಿ ಅಂತೇಳಿ ತಂದಿ ಒಬ್ಬ ಸಾವ್ಕಾರ ಮನಿ ಒಳಗ ದುಡ್ಲಿಕ್ ನಿಂತ ಕೂಲಿ ನಾಲಿ ಮಾಡಿ ರೊಕ್ಕ ಕೈಗೆ ಹತ್ತಂಗಿಲ್ಲ. ಹೌದ್ ಹೌದು ರೊಕ್ಕ ಜಾಸ್ತಿ ಬೇಕು. ಬೇಕು. ನಾನು ದುಡ್ಲಿಕ್ ನಿತ್ರೆ ಕರೆಕ್ಟ್ ಆದ ಹೇಳಿ ದುಡ್ಲಿಕ್ ನಿತ್ತು ಒಮ್ಮೆ ರೊಕ್ಕ ತಗೊಂಡು ಬಂದು ಬಿಜಾಪುರದಾಗ ಕಾಲೇಜದಾಗ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಮಗ ಬಿಜಾಪುರದಾಗ ಸಾಲಿ ಕಲಿತಿದ್ದ. ತಂದಿ ಮರಗುರದೊಳಗ ದುಡ್ಲಿಕ್ ನಿಂತಿದ್ದ. ಹೌದು ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ದೊಡ್ಡ ನೌಕರಿ ಆಯ್ತು. ನೌಕರಿ ಆದ ಕೂಡಲೇ ಮೊದಲು ನಮ್ಮ ಅಪ್ಪಿಗೆ ಹೇಳ್ಬೇಕು. ಹೌದ್ ಹೌದು ನಮ್ಮ ಅಪ್ಪ ಖುಷಿ ಪಡ್ತಾನ, ಆನಂದ ಆಗ್ತಾನ ಅಂತೇಳಿ ಮಗ ಅಲ್ಲಿದೆ ಫೋನ್ ಹಚ್ಚದ. ಏನಂತ ಹೇಳಿ ಫೋನ್ ಹಚ್ಚಿ ಹೇಳ್ತಾನ, ಏನತ್ತ ಯಪ್ಪ ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿದಕ್ಕೂ ಪ್ರತಿಫಲ ಸಿಗ್ತಪ್ಪ, ನನಗ ದೊಡ್ಡ ನೌಕರಿ ಐತಂದ ಮಗ. ಹೌದು ದೊಡ್ಡ ನೌಕರಿ ಆಯ್ತ ಅಂತ ಹೇಳ್ದ. ತಂದಿಗೆ ಆನಂದ ಆಯ್ತು. ತಾಯಿರ್ಲಾರ್ದ ಪರದೇಶ ಮಗ ಇದ್ದ, ನೌಕರಿ ಐತಲ್ಲ, ಇನ್ನು ಮ್ಯಾಗ ನನ್ನ ಮಗ ನೆಳ್ಳಾಗಿರ್ತಾನಲ್ಲ. ಹೌದು ಹೌದು ನೆಳ್ಳಾಗಿರ್ತಾನಲ್ಲ ನನ್ನ ಮಗ ಅಂತೇಳಿ ಆನಂದದಾಗಿದ್ದ. ಅದೇ ಸಮಯದೊಳಗ ಮಗ ಒಂದು ಮಾತು ಹೇಳ್ತಾನ. ಏನ ಮಾತ? ಯಪ್ಪ ನಾನು ಇಲ್ಲೇ ಒಂದು ಹುಡುಗಿಗೆ ನೋಡಿನಿ, 8 ದಿವಸ ಆಗನ ನನ್ನ ಲಗ್ನ ಇಟ್ಕೊಂಡಿನಿ, ನನ್ನ ಲಗ್ನಕ್ಕೆ ಬರ್ಬೇಕಪ್ಪ ಅಂದ. ಹೌದು ಹೇಳ್ದ ಅಪ್ಪಗೆ ಹೇಳದ ಕೂಳಿನಿ. ಅಪ್ಪ ಯಾಕಾಗಲ್ಲ ಅಂತ ಹೇಳಿ 8 ದಿವಸ ಆಗನ ಮರಗೂರದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಲಗ್ನಕ್ಕೆ ಹೋದ. ಲಗ್ನದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು. ಅಮದಾರ್ಗಳು ಬಂದಿದ್ರು, ಎಲ್ಲಾ ರಾಜಕಾರಣಿಗಳು ಬಂದಿದ್ರು, DC AC PSI ಎಲ್ಲಾರು ಇದ್ರಪ್ಪ. ಎಲ್ಲಾರು ಬಂದಿದ್ರು. ಲಗ್ನ ಭಾರಿ ಆಯ್ತು. ಲಗ್ನ ಭಾರಿ ಆದ ಕೂಡಲೇ ತಂದ್ ಹೇಳ್ತಾನ ಮಗನಿಗೆ. ಯಾನ್ ಹೇಳ್ದ? ಯಪ್ಪ ಏನ್ ಲಗ್ನ ಆಯ್ತು, ಭಾರಿ ಲಗ್ನ ಆಯ್ತು. ಹೌದು ದೊಡ್ಡ ದೊಡ್ಡ ಮಂದಿ ಬಂದಿದ್ರು. ನನ್ನ ಕಣ್ಣು ತುಂಬಿಕೊಂಡು ನಾನು ಲಗ್ನ ರೇ ಭಾರಿ ಆಯ್ತು, ನಾ ತಿರುಗಿ ಮರಗುರಕ್ ಹೋಗ್ತೀನಿ, ಇಲ್ಲೇ ನೀವು ಚಂದ ಮಾಡ್ಕೊಂಡಿರ್ರಿ ಗಂಡ ಹೆಂಡತಿ ಅಂತೇಳಿ ತಂದಿ ಹೇಳಿ ಹೊಂಟ್ರ. ಅವಾಗ ಮಗ ಹೇಳ್ತಾನ, ಯಾನ್ ಹೇಳ್ದ? ಯಪ್ಪ ಮರಗುರಕ್ ಹೋಗ್ಬೇಡ. ನನ್ನ ಸಲುವಾಗಿ ಎಷ್ಟು ದಿವಸ ದುಡಿತಿದ್ದಿ ನೀನು ಇನ್ನು ಮ್ಯಾಲ ನೀ ಯಾರಿಗೋಸ್ಕರ ದುಡಿಬೇಕು? ಹೌದು ನೀ ದುಡಿಯೋದು ಸಾಕು. ಇಲ್ಲೇ ಒಂದು ಬಿಲ್ಡಿಂಗ್ ಮನಿ ತಗೊಂಡಿನಿ, ನೌಕರಿ ಅದ, ಪಗಾರ ಅದ, ನನ್ನ ಮನೆಗೆ ನಡಿಯಪ್ಪ, ಕೂತು ಊಟ ಮಾಡಕತ್ತಿ ಅಂದ. ಹೌದು ಹೇಳ್ದ ಅಪ್ಪಗ. ಅವಾಗ ಅಪ್ಪ ತಾನ ಏನಂದ? ಮಗನ ನಿನಗ ನೌಕರಿ ಇದ್ದಿರ್ಬೇಕು, ಪಗಾರ ಇದ್ದಿರ್ಬೇಕು, ಮನಿ ಇದ್ದಿರ್ಬೇಕು, ಅದು ನನಗೇನು ಬೇಡ. ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಅದ, ಈ ಶರೀರದಾಗ ಇನ್ನೂ ಶಕ್ತಿ ಅದ. ಹೌದು ಈ ಶಕ್ತಿ ಹೋಗತನ ನಿನ್ನ ಋಣದಾಗಿರಲ್ಲ ಅಂದ ತಂದಿ. ಹೌದು ಹೇಳಪ್ಪ. ಯಪ್ಪ ಹೋಗ್ಬೇಡತ್ತೇಳಿ ಮಗ ಕಾಲಿಗೆ ಬಿದ್ದ. ಮಗನ ಮಾತು ಕೇಳಾರ್ದೆ ತಂದಿ ಮರಗುರಕ್ಕೆ ಬಂದು ಮತ್ತ ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ. ಬಿಜಾಪುರದಾಗ ನೌಕರಿ ಮಾಡವನಿಗೆ ವರ್ಷ ತುಂಬರದಾಗ ಬೀರಣ್ಣ ದೇವರ ಆಶೀರ್ವಾದದಿಂದ ಗಂಡಸ ಮಗ ಹುಟ್ಟಿ ಬತ್ತು. ಹೌದು ಹುಟ್ಟಿ ಬಂದು 10 ವರ್ಷದವ ಆದ. ಆ ಮಗ ಕೇಳ್ತದ ನೌಕರಿ ಮಾಡವನಿಗೆ, ಏನತ್ತ? ಯಪ್ಪ ನಾ ಹುಟ್ಟಿ 10 ವರ್ಷದವಾಗಿನಿ, ಒಂದು ದಿವಸನು ನನಗೆ ಯಾವ್ರಿಗೆ ನೀ ಕರ್ಕೊಂಡು ಹೋಗ್ಲಿಲ್ಲಲ್ಲ. ಹೌದು ಯಾವ್ರದವ್ರು ನಮ್ಮ ಮನೆಗೆ ಬರ್ಲಿಲ್ಲಲ್ಲ. ನಮಗ ಮಂದಿ ಮಕ್ಕಳು ಬಂದು ಬಳಗ ಅದಾರೋ, ನಾವೇನು ಪರದೇಶ ಇದ್ದೀವಪ್ಪ ಅಂತ ಕೇಳತ್ತು 10 ವರ್ಷದ ಮಗ. ಹೌದು ಕೇಳ್ತೇಪ್ಪ. ಅವಾಗ ತಂದೆ ತನ್ನ ನೌಕರಿ ಮಾಡವ. ಏನತ್ತ? ನಾವು ಪರದೇಶಿಗಳಲ್ಲ, ಅಲ್ಲ, ಮರಗುರದೊಳಗ ನಮ್ಮಪ್ಪ ಅದಾನ ಅಂದ್ರೆ ನಿನ್ನ ಮುತ್ತಿ ಅದಾನ. ಹೌದು ಇಲ್ಲೇ ಇರು ಅಪ್ಪ, ಇದೇ ಮನಿಗೆ ಬಾ ಅಂತ ನಮ್ಮ ಅಪ್ಪಗ ನಾ ಕಾಲ್ ಹಿಡ್ದೀನಿ. ಹೌದು ಕಾಲ್ ಹಿಡ್ದೇವಿ. ನಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಮಗನ, ನಾ ಏನ್ ಮಾಡ್ಲಿ ಅಂದ. ಹೌದು ಅವಾಗ 10 ವರ್ಷದ ಮಗ ಹೇಳ್ತದ, ಯಾನತ್ತ? ಯಪ್ಪ ನಿಮ್ಮ ಅಪ್ಪ ಈ ಮನಿಗೆ ಬಂದಿಲ್ಲ ಅಂತೇಳಿ ಚಿಂತೆ ಮಾಡ್ಬೇಡ. ಹೌದು ಈಗ ನಿಮ್ಮ ಅಪ್ಪ ಅಲ್ಲ, ಈಗ ನನಗ ಮುತ್ತಿ ಆಗ್ಯಾನ. ನಮ್ಮ ಮುತ್ಯಾಗ ನಾ ಈ ಮನೆಗೆ ಕರ್ಸ್ಕೊತೀನಪ್ಪ, ಫೋನ್ ಹಚ್ಚಿ ಕೊಡುವತ್ತು. ಹೌದು ಹಚ್ಚ ಫೋನ್ ಹಚ್ಚಿ ಕೊಟ್ಟ. ಫೋನದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಯಾನತ್ ಹೇಳಿ? ಮುತ್ಯ ನಾನ್ ನಿನ್ನ ಮೊಮ್ಮಗ ಅದೀನಿ, 10 ವರ್ಷದವಾಗಿನಿ, ನನಗ ನೋಡ್ಲಿಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನೀನು? ಹೌದು ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ. ಹೌದು ನಿನ್ನ ಕೈ ತುತ್ತು ತಿನ್ನುವಂಗಾಗಲ್ಕತ್ತದ ಮುತ್ಯ. ಮುತ್ಯ ನೀ ಬರತನ ನಾವು ಊಟನೇ ಮಾಡಲ್ಲ,
ಉಪವಾಸ ಇರ್ತೀನಿ ಮುತ್ಯ, ಹಂಗೆ ಇರ್ತೀನಿ ಮುತ್ಯ ಅಂತೇಳಿ 10 ವರ್ಷದ ಮೊಮ್ಮಗ ಮುತ್ಯಾಗಿ ಹೇಳತ್ತು. ಹೌದಪ್ಪ ಹೌದು ಹೇಳ್ತು. ಯಪ್ಪ ಹ್ಮ್ ಸಣ್ಣ ಮೊಮ್ಮಗ, ಹೌದು 10 ವರ್ಷದ ಮೊಮ್ಮಗ ಹ್ಮ್ ಹಿಂಗ ಅಟ್ಟ ತೊಟ್ಟದ, ಹೌದು ಹೌದು ಉಪವಾಸ ಇರ್ತೀನಿ ಅಲ್ಲಕತ್ತದ. ಅಲ್ಲ ಕತ್ತದ. ಇಲ್ಲಾರ ನಂದೇನು ಕೆಲಸ ಅದ? ಹೌದು ಮಗನು ಒಬ್ಬನೇ ಅಲ್ಲಿ ಅದಾನ, ಹಾ ನಾನು ಮಗನಿಗೆ ನೋಡ್ಬೇಕು ಮೊಮ್ಮಗನಿಗೆ ನೋಡ್ಬೇಕಂತೇಳಿ ಹಂಬಲದಿಂದ ಮರಗೂರದಿಂದ ಬಸ್ಸಿಗೆ ಹತ್ತಿ ಬಿಜಾಪುರಕ್ಕೆ ಹೋದ. ಹೋದ. ಬಿಜಾಪುರಕ್ಕೆ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿತ್ತ. ಮುತ್ಯಾಗ ನೋಡಿ ಮೊಮ್ಮಗ ಸಣ್ಣದು ಜಿಗಿದಾಡ್ಲಕತ್ತದು. ಹೌದು ಮುತ್ತೆ ನೋಡಿ ಮೊಮ್ಮಗ ಜಿಗಿದಾಡುದು, ಮೊಮ್ಮಗ ನೋಡಿ ಮುತ್ತೆ ಜಿಗಿದಾಡುದು. ಇವ್ರಿಬ್ರು ಜಿಗಿದಾಡ್ಲಕತ್ರು. ಇವ್ರು ಜಿಗಿದಾಡೋದು ನೋಡಿ ಮನ್ಯಾಗ ನೌಕರಿ ಮಾಡೋ ನಿನ್ನ ಖುಷಿ ಆಯ್ತು. ನಮ್ಮ ಅಪ್ಪ ನನ್ನ ಮನೆಗೆ ಬಂದಲ್ಲ ಅಂತೇಳಿ ಇವನು ಆನಂದದಾಗ ಜಿಗಿದಾಡ್ಲಕತ್ತ. ಜಿಗಿದಾಡಕತ್ತ. ಆನಂದದಾಗ ಜಿಗಿದಾಡ್ಕೋತ ಹೆಂಡತಿಗೆ ಹೇಳ್ತಾನ, ಏನತ್ತ? ನಮ್ಮ ಅಪ್ಪಗ ಈ ಮನೆಗೆ ಬಾ ಅಂತೇಳಿ ನಾ ಕಾಲು ಬಿದ್ದೀನಿ. ಕಾಲು ಬಿದ್ದೀನಿ. ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ. ಬಂದಿಲ್ಲ. ಯಾವಾಗ ನಮ್ಮ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನೆಗೆ ಕಾಲಿಟ್ಟ ನಂದ ಬಳಕ ಇವತ್ ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತ ಹೇಳ್ದ. ಹೌದು ಯಾ ತಾಟ? ಬಂಗಾರ ತಾಟ್ನ್ಯಾಗ ತಗೋ ಬಂಗಾರ ತಾಟ ಹಾಕ್ ಊಟಕ್ಕ. ಬಂಗಾರ ತಾಟ್ನ್ಯಾಗ ಒಯ್ದು ನಮ್ಮ ಅಪ್ಪ ಊಟ ಕೊಡು, ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನ್ಯಾಗ ಊಟ ಮಾಡ್ಲಿ ಅಂತ ಹೇಳ್ದ. ಹೌದಪ್ಪ ಹೌದು ಹೇಳ್ದ. ಹೆಂಡತಿ ಯಾಕಾಗಲ್ಲ ಅಂತೇಳಿ ಬಂಗಾರ ತಾಟ್ನ್ಯಾಗ ತಗೊಂಡು ಬಂದು ಆ ಮಾವಗ ಊಟಕ್ಕೆ ಹಾಕಿ ಮಾವನ ಮುಂದೆ ಸೊಸಿ ಇಟ್ಳು. ಕರೆ ಮಾವನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ. ಇಲ್ಲ. ಎಲ್ಲಿ ಅದ? ಎಲ್ಲಿ? ಮೊಮ್ಮಗನ ಮುಖ ನೋಡ್ರದೊಳಗ ತಲ್ಲಿ ನಾಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಹೌದು ಮೊಮ್ಮಗನ ಮುಖ ನೋಡಿ ನೋಡಿ ಆನಂದದಾಗ ಒಂದ್ ರೊಟ್ಟಿ ಮುರಿದು ತುತ್ತು ಮಾಡಿ ಮೊಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತು ಬಾಯಾಗ ಹಾಕೋಬೇಕನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ ಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು ಬಿತ್ತಪ್ಪ ತಾಟ್ನ್ಯಾಗ. ಆ ಜೊಲ್ ಬೀಳಾದ ಮನ್ಯಾಗ ಸೊಸಿ ನೋಡಿದಳು. ಸೊಸಿ ನೋಡಿ ಗಂಡ ಕರಿತಾಳ ಏನಂತೇಳಿ? ರೀ ರೀ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು. ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ, ನೀವೇ ತೊಳಿರಿ ಅಂದಳಕಿ. ಹೌದು ತಾಟ್ ಬಂಗಾರದದ, ಅದ್ರಾಗ ನಿಮ್ಮ ಅಪ್ಪನ ಹೊಲಸು ಬಿದ್ದದ. ಹೌದು ಆ ಹೊಲಸು ತೊಳೆತಾನ ಆ ತಾಟನ ಕೈಯಾಗ ಹಿಡಿಯಲ್ಲ. ಹೌದು 11 ವರ್ಷ ತನ ಎಷ್ಟು ಚಂದ ನಡೆದಿತ್ರಿ ನಮ್ಮ ಸಂಸಾರ. ಹೌದು ಹೌದು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟಾನಂದ ಅಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರಬೇಕು ಒಂದು, ಇಲ್ಲ ನಾರಿ ಇರಬೇಕು ಒಂದ್ ಅಂದಳು. ಹೌದು ಅವಾಗ ನೌಕರಿ ಮಾಡವ ಶಾಣೆ ಇದ್ದ ಹೇಳ್ತಾನವ, ಏನತ್ತ? ನಮ್ಮ ಅಪ್ಪಗ ವಯಸ್ಸಾಗ್ಯದ, ಇರೋದು ನಾವು ಒಬ್ಬನೇ ಮಗ ಇದ್ದೀನಿ. ತಿರುಗಿ ಮರಗುರಕ್ ಹೋಗಿ ಕೂಲಿ ನಾಲಿ ಮಾಡಿ ದುಡ್ಕೊಂಡು ತಿನ್ನು ಅಪ್ಪ ಅಂತೇಳಿ ನಾ ಹ್ಯಾಂಗಲ್ಲಿ? ಹೌದು ಹೌದು ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ, ಮಗನಿಗೆ ಬಿಟ್ಟು ನಿನಗ್ ಬಿಟ್ಟರೆ ನಾ ಹ್ಯಾಂಗಿರ್ಲಿ? ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲಕತ್ತ. ಹೌದಪ್ಪ ಹೌದು. ಅವಾಗ ಹೆಣತ್ ಹೇಳ್ತಾಳ, ಯಾನ್ ಹೇಳಿದ್ರು? ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ನಾವೆಲ್ಲರೂ ಈ ಮನ್ಯಾಗ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳೆಯೋದು ನನ್ನ ಕೈಲಿ ಆಗಲ್ಲ. ಹೌದು ಸ್ವಚ್ಛ ತೊಳೆಯೋದಾಗೋದಿಲ್ಲ. ನಿಮ್ಮ ಅಪ್ಪನ ಜೊಲ್ಲ ತೊಳಿಲಾರ್ದಂಗ ಏನಾರೇ ಮಾಡ್ಕೊಂಡು ಬಾ, ಅವಾಗ ನಿಮ್ಮ ಅಪ್ಪಗಿರ್ಲಿಕ್ ಪರ್ಮಿಷನ್ ಅದ ಅಂತ ಹೇಳಿದಳು. ಹೌದಪ್ಪ ಹೌದು ಹೇಳಿದಳು. ಇವ ಯಾಕಾಗಲ್ಲ ಅಂತ ಹೇಳ್ದ. ಚಂತನ ನೌಕರಿ ಮಾಡಕ್ ಹೋದ. ಸಂಜಿಗೆ ಮನೆಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದಪ್ಪ ಹೌದು. ಯಾ ಪರಿಣ? ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ, ಯಾನ್ ಹೇಳ್ದ? ತಗೋ 30 ಅದಾವ, ಒಂದು ತಿಂಗಳಿಗೆ ಆಗುವಷ್ಟ ಅದಾವು. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು, ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹೊರಗೆ ಕೊಡು, ನಮ್ಮ ಅಪ್ಪನ ಜೊಲ್ಲ ತೊಳೆದ ಹತ್ತಲ್ಲಿ ನಿನಗತ್ ಹೇಳ್ದ. ಹೌದು ಹೇಳ್ದ. ಯಾಕಾಗಲ್ಲ ತಿಳಿದಳು, ಒಂದು ಮೈ ಚಲೋ ಅದ ಅಂತೇಳಿ ಯಾಕಾಗಲ್ಲ ಅಂತ ಹೇಳಿದಳು. ಹೌದು ದಿನ ಒಂದು ಮಣ್ಣಿನ ಪರಿಣದಾಗ ಮಾವು ಊಟ ಕೊಡ್ತಿದಳು. ಮಾವು ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಎಡಗೈಲಿ ಒಯ್ದು ಹೊರಗೆ ಕೊಡ್ತಿದಳು. ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣ ಒಯ್ದು ಎಡಗೈಲಿ ಒಯ್ದು ಹೊರಗೆ ಕೊಡ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ. ಹೌದು ತಾಯಿಗೆ ಹೆಣ್ಮಗಳಿಗೆ ಚಿಂತೆ ಆಗಲಕತ್ತು. ಹೌದು ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ, ಯಾರು ಇರುವುದಿಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕು ಅಂತೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದಳು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಅಕ್ಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಅಕ್ಕಿನ ಮಗನೇ 10 ವರ್ಷದ ಕೂಸ ಮುತ್ಯನ ಜೊಲ್ಲ ತೊಳಿಯಕತ್ತಿತ್ತು, ಮಣ್ಣಿನ ಪರಿಣ ತೊಳಿಯಕತ್ತಿತ್ತು. ಹೌದು ಇದು ನೋಡಿ ತಾಯಿ ಹೊಟ್ಟಿ ಬಡ್ಕೊಳಕತ್ತಳು. ಹೌದು ಇವ್ರ ಗುರು ಹೊಟ್ಟಿ ಬಡ್ಕೊಳಕತ್ತಳು. ಓಡಿ ಹೋಗಿ ತೆಕ್ಕಿ ಹಾಕೊಂಡು ಮಗನಿಗೆ ಬೈತಾಳ, ಏನಂತ ಹೇಳಿ? ಏ ಮಗನ, ನಿಮ್ಮ ಅಪ್ಪಗ ದೊಡ್ಡ ನೌಕರಿ ಅದ, ನಾವು ಶ್ರೀಮಂತರದೀವಿ,
ಬಂಗಾರ ತಾಟ್ನಾಗ ತೊಳಿವಂತ ಎಳಿ ಕೈಗಳದಾವ. ಹೌದು ಹೌದು ಆ ಹೊಲಸ ಮುದುಕನ ಜೊಲ್ಲ ಯಾಕ ತೊಳಿಕತ್ತಿದ್ಯೋ ಅಂತದೇನ ಕರ್ಮ ಬಂದದೋ ಹೇಳಿ ತೆಕ್ಕಿ ಹಾಕೊಂಡು ತಾಯಿ ಬೈದಳ್ಳಕತ್ತಳು. ಹೌದು. ಅವಾಗ ಮಗ ಹೇಳ್ತಾನ, ಯಾನ್ ಹೇಳ್ದ? ಯವ್ವಾ ಯವ್ವ ಅಳಬ್ಯಾಡ, ಅಳಬೇಡ. ಯಾಕ ನಮ್ಮ ಮುತ್ಯನ ಜೊಲ್ಲ ನಾ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ಆಗ್ಯಾದ. ನಮ್ಮ ಮುತ್ಯನ ಜೊಲ್ಲ ಸೋರ್ಲಕತ್ತದ. ಹೌದು. ಅವ್ವ ಮುಂದ ನಿನಗ ವಯಸ್ಸಾಗ್ತದ, ಹಾಕದ. ಆ ಸಮಯದೊಳಗ ನಿಂದು ಜೊಲ್ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪ್ರಾಣಿಯಲ್ಲಿ ಹುಡುಕೇಳಿ ಇವೇ ತೊಳೆದು ನಿನಗಿಳ್ಲಕತ್ತೀನಿ. ಅವ ಅಳಬ್ಯಾಡತ್ತ 10 ವರ್ಷದ ಕೋಸ. ಹೌದು. ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆಯ್ತಪ್ಪ ಪೂರಾ. ಹಂಗಲ್ಲ, ಹ್ಮ್. ಗುರುಗೆ ತಾಯಿಗೆ ಗುರುವಿಗೆ ಹೋಲ್ಸ್ಯಾರ. ಹೋಲ್ಸಾರ. ನಿಮ್ಮ ಗುರು ಗುರು ಒಂದು ಕೂಸಿನ ಕೈಲೆ, ಹೌದು, ಒಂದು ಶಿಷ್ಯನ ಕೈಲೆ ಬುದ್ಧಿ ಹೇಳಿಸ್ಕೋತಾರ ಅಂದ್ರ ಮತ್ತ ಗುರು ಹೆಂಗ ಶ್ರೇಷ್ಠ ಆಗ್ತಾರಿ ಸರ್ ಅವ್ರ? ಬೇಕಲ್ರಿ ಸರ್, ಹೆಂಗ್ ಶ್ರೇಷ್ಠ ಆಕಾರತ್ತೇಳಿ. ಆ ತಾಯಿಗೆ ಗುರುವಿಗೆ ಹೋಲ್ಸ್ಯಾರ. ಹೋಲ್ಸಾರ. ಗುರು ಶಿಷ್ಯನ ಕೈಲೆ ಮಗನ ಕೈಲೆ ಬುದ್ಧಿ ಹೇಳಿಸ್ಕೋತಾಳಂದ್ರ ಹ್ಮ್. ನಿಮ್ಮ ಗುರು ಹೆಂಗ ಶ್ರೇಷ್ಠ ಅಲ್ಲಕ್ ಬರ್ತದ? ಹೇ ಬರಲ್ಲಪ್ಪ. ಬರಲ್ಲ. ಹ್ಮ್. ನಿಮ್ಮ ಗುರುವಿನ ಕೆಲಸ ಏನು ಗೊತ್ತದನು? ಯಾನ್ರಿ? ಒಟ್ಟು ಗಂಟು ಕಟ್ಟದ ನಿಮ್ಮ ಗುರುವಿನ ಕೆಲಸ. ಹೌದು. ಅದೇ ಹಂಗಪ್ಪ. ಅದೇ ಹಂಗತ್ತ ಕೇಳಿದ್ರ, ಹ್ಮ್. ಒಬ್ಬ ಗುರುಗಳಿಗೆ ಈ ಮರಗುರಕ್ಕ ಕರ್ಸಿದ್ರತ್ತ. ಕರ್ಸಿರಪ್ಪ ಎದಕ್ಕ? ಪ್ರವಚನ ಹೇಳಕ್ಕ. ಹೌದು. ಈ ಮುತ್ಯ ಈ ಗುರುವಿನ ವಾಯಣಿ ಬಾಳ್ ಹೇಳ್ಯಾರ. ಹೇಳ್ಯಾರ. ನಾ ಈ ಗುರುವಿನ ಬಾಯಿಲೆ ಹಿತ್ತ ನೋಡಿ ಕೇಳ್ಬೇಕಂತ ಹೇಳಿ ಒಬ್ಬ ಗುರುವಿಗೆ ಮರಗುರಕ್ಕ ಕರ್ಸದು ಪ್ರವಚನ ಹೇಳಕ್ಕ. ಹಾ. ಅವಾಗ ಗುರುಗಳು ಬಂದ್ರು ಗಂಟು ಬಿಚ್ಚಿದ್ರ ಅವ್ರು. ಹೌದು. ಯಾ ಗಂಟ? ಅದ ಪುರಾಣ ಗಂಟು ಬಿಚ್ತಾರ ಅವ್ರು. ಹೌದು. ಬೆಚ್ಚದ್ರಪ್ಪ. ಪುರಾಣ ಗಂಟು ಬೆಚ್ಚಿದ್ರು. ಬೆಚ್ಚಿ ಹ್ಮ್. ಆ ಮೈಕ್ ಮುಂದಿಟ್ಕೊಂಡು ಸ್ತೋತ್ರ ಮಾಡಿದ್ರ ಅವರು. ಏನಂತ ಹೇಳಿ? ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಆ ಕಡೆ ಸರ್ ಹೆಂಗ ಸ್ತೋತ್ರ ಮಾಡ್ತಾರ ಹಂಗೆ ಇವರು ಸ್ತೋತ್ರ ಮಾಡಿದ್ರು. ಹೌದಾ? ಮಾಡ್ದ ಕೂಡಲೇ ಮಂದಿ ಗುರುಗಳು ಬಂದಾರ ಅಂತೇಳಿ ಸಿಕ್ಕಾಪಟ್ಟಿ ಮಂದಿ ಎಲ್ಲ ಹಿಡ್ಸಲಾಗಿತ್ತು. ಹೌದು. ಮಂದಿಗೆ ಕೇಳ್ತಾರ ಇವ್ರು. ಏನತ್ತ? ಯಾರು? ಗುರುಗಳು. ಪುರಾಣ ಹೇಳೋರು, ಪ್ರವಚನ ಹೇಳೋ ಗುರುಗಳು. ಹೌದು. ಯಪ್ಪ ನಾ ಹೇಳಕತ್ತಿದ್ದು ನಿಮ್ಗ ತಿಳಿಲಿಕ್ಕತ್ತದೇನ್ರು ಅಂತ ಕೇಳ್ದ. ಹೌದು. ಕುತ್ತು ಮಂದಿ ಕೇಳಿದ್ರು. ಕುತ್ತು ಮಂದಿ ಕೇಳ್ದ ಕೂಡಲೇ ಕುತ್ತು ಮಂದಿ ಅತ್ತಾರ. ಏನಂದ್ರು? ಯಪ್ಪ ನೀವು ದೊಡ್ಡ ಗುರುಗಳದೀರಿ. ಹೌದು. ನೀವ್ ಹೇಳೋದು ನಮಗ ತಿಳಿಯಲ್ಲ, ಹ್ಮ್. ನೀವ್ ಹೇಳೋದು ನಮಗ ಭಾರಿ ತಿಳಿಲಿಕ್ಕತ್ತದಂದ್ರು ಮಂದಿ. ಹೌದು. ಅವಾಗ ಗುರು ಏನ್ ಮಾಡ್ಬೇಕು? ಯಾನ ಮಾಡಿದ್ರಿ? ಹಾ. ತಿಳಿದವ್ರ ಮುಂದೆ ಏನ್ ಹೇಳಿ ಕಟ್ ಗಂಟ ತರಿ 10,000 ರೂಪಾಯಿ ಅಂದತಿ. ಹೌದಾ? ತಿಳಿದವ್ರ ಮುಂದೆ ನಾ ಏನ್ ಹೇಳಿ? ಅವ್ರ ಮುಂದೆ ಏನ್ ಹೇಳದಪ್ಪ? ಅವ್ರ ಮುಂದೆ ನಾ ಏನ್ ಹೇಳ್ಕೊತ್ಕೊಂಡ್ರಿ? ಗಂಟು ಕಟ್ರಿ ತರ್ರಿ 10,000 ಅಂತೇಳಿ 10,000 ತಗೊಂಡು ಹೋಗಿಬಿಟ್ಟ. ಮರಗುರು ಮಂದಿಗೆ ಹುಚ್ಚಿಡ್ದಂಗ ಆಯ್ತು. ಹೌದಾ? ದೊಡ್ಡ ಗುರು ಅದನ ತಿಳಿದ್ರು ಇವನು ಬಾಯಿಲಿ ಹಿತ್ತು ನೋಡಿ ಕೇಳಬೇಕಾಗಿತ್ತು ನಾವು. ಕುರ್ಸಲೆ ಗುರು ಹಿಂಗ್ ಮಾಡ್ದಲ್ಲ ಇವ. ಹೌದು. ಹೆಂಗ್ ಮಾಡೋದು ಅತ್ ಹೇಳಿ. ಇದು ಜಾತ್ರೆ ಆದ ಬಳಕ ಮಣ್ಣಂಕಲಿಗೆ ಜಾತ್ರೆ ಇತ್ತು. ಹೌದು. ಇಲ್ಲೇ ಬಾಜು ಮಣ್ಣಂಕಲಿಗೆ ಹೇಳ್ತಾರ ಮಂದಿಗೆ, ಯಪ್ಪ ಹೌದು ನಮ್ಮ ಜಾತ್ರೆ ಆದ ಬಳಕ ನಿಮ್ಮ ಜಾತ್ರೆ ಅದ. ನಮ್ಮ ಊರಾಗಂತೂ ಈ ಗುರು ಪ್ರವಚನ ಹೇಳಿಲ್ಲ. ಮುಪ್ಪಿನ ಕಾಲಕ್ಕ ಈ ಗುರುವಿನ ಬಾಯಿಲೆ ಹಿತ್ತ ನೋಡಿ ಕೇಳಬೇಕಾಗ್ಯದ ನಾವು. ಆಗ್ಯದ ಅಂತ ಹೇಳಿ ನಿಮ್ ಊರಿಗೆ ನೀವು ಕರೆಸ್ತೀರಿ ಏನ್ರಿ ಅಂತ ಕೇಳಿದ್ರು. ಕರೆಸ್ತೇವ್ರಿ, ಅದಕ್ಕೇನು ದೊಡ್ಡದ ಮಗಲನ್ ಹಳ್ಳಿಯವ್ರು ಇದ್ದೀರಿ, ನಿಮ್ ಮಾತ್ ನಾವ್ ಹೆಂಗ್ ಕೇಳಕ್ ಬರೋದಿಲ್ಲ, ಕೇಳ್ತೀವಿ ಅಂತ ಹೇಳಿ ಮಣಂಕಲಿಗೆ ಅವರು ಮತ್ತ ಗುರುವಿಗೆ ಕರೆಸಿದ್ರು ಪುರಾಣ ಹೇಳಕ್ಕ. ಹೌದು. ಅದೇ ಗುರುವಿಗೆ ಪುರಾಣ ಹೇಳಕ್ ಬಂದ ಮರಗುರು ಮಂದಿ ಮಣ್ಣಂಕಲಿಗೆ ಮಂದಿ ಸಿಕ್ಕಾಪಟ್ಟಿ ಜನ ಕೊಡ್ತು. ಹೌದು. ಅಲ್ಲಿನ ಕೊಡ್ತು, ಇಲ್ಲಿಕ್ಕಿಂತ ಹೆಚ್ಚು ಕೂಡ್ತು ಮತ್ ಗಂಟು ಬಿಚ್ಚಿದವ ಗುರು. ಹೌದು. ಸಣ್ಣ ಗಂಟು ಬಿಚ್ಚಿ ಹೇಳ್ತಾನ. ಯಾನ್ ಹೇಳ್ದ? ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಸು ಸರ್ವದಾ ಅಂದ ಮಂದೆಲ್ಲ ಗಪ್ಪಾಗಿ ಬಿಡ್ತು. ಹೌದು. ಹಾಲಿಗೆ ಹೆಪ್ಪ ಹಾಕದಂಗ ಆಯ್ತು. ಹೌದು. ಗಪ್ಪಾಯ್ತು. ಅವಾಗ ಮತ್ ಗುರು ಕೇಳ್ತಾನ. ಏನತ್ತ? ಯಪ್ಪ ನಾ ಹೇಳಲಕತ್ತಿದ್ ನಿಮಗ ತಿಳಿಲಿಕ್ಕತ್ತದೇನ್ರು ಅಂತ ಕೇಳ್ದ. ಹೌದು. ಮತ್ ಹೊಳೆ ಅದೇ ಕೇಳ್ದ. ಮರಗುರು ಮಂದಿ ಇಲ್ಲಿ ಕೇಳಿತಲ್ಲ,
ತಿಳಿಲಿಕ್ಕತ್ತದಂದೇವ್ ಅಂದ್ರ ತಿಳಿಯೋರ್ ಮುಂದೆ ಏನ್ ಹೇಳೋದು ಕಟ್ಟು ಗಂಟತ್ತ ನಿಮ್ಮ ಕುರುಸಲೆ ಗುರು. ಹೌದು ಇಲ್ಲಿ ಮಾತ್ರ ತಿಳಿಯಲಾಗ್ಯದ ಅಂತ ಹೇಳಮ್ಮಂದ್ರತ್ತ ಅವ್ರು. ಹೌದು 4 ಮಂದಿ ಎದ್ದು ನಿತ್ತು, ಹಾ ಯಪ್ಪಾ ಹೌದು ನೀ ಏನ್ ಹೇಳಕತ್ತಿದಿ ನಮಗ್ ಒಟ್ಟ ತಿಳಿಯಲಾಗ್ಯದ ಅಂತ ಹೇಳಿಬಿಟ್ರು. ಹೌದಪ್ಪ ಹೌದು ಹೇಳಿದ್ರು. ಅವಾಗ ಗುರು ಏನ್ ಹೇಳ್ಬೇಕು? ಯಾನು ಹೇಳ್ದ? ಏ ತಿಳಿಲಾರ್ದವ್ರ ಮುಂದೆ ನಾ ಏನ್ ಹೇಳೋ ಕಟ್ಟು ಗಂಟು ತರಿ 10,000 ರೂಪಾಯಿ ಅಂದತ್ ನಾವು. ಹೌದು ಒಟ್ಟು ಗುರುವಿನದಾಗದ ಹಿಂಗ ಪುರಾಣ ಅವ್ರು ಎದಕ್ ಬಂದಾರ? ಹ್ಮ್ ಗಂಟು ಕಟ್ಟ ಯಾವಾರ ಆಗಿರ್ಬಾರ್ದು. ಹೌದು ಹೌದು ಅದಕ್ಕಿರ್ಲಿ ಪುಣ್ಯಾತ್ಮರೇ, ಹಾ ಗುರುವಿನ ಬಗ್ಗೆ ಅವ್ರು ಹಿಡ್ಕೊಂಡಾರ, ಶಿಷ್ಯನ ಬಗ್ಗೆ ನಾನು ಮುಂದೆ ಉದಾಹರಣೆ ಕೊಡಾಮದೀನಿ. ಅದೇನಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡ್ದೆ ಬರ್ಲಿ. ಈ